ಹಾಯ್ ಗೈಸ್, ವೆಲ್ಕಮ್ ಟು ದಿತ್ SPN ಯೂಟ್ಯೂಬ್ ಚಾನಲ್. ಸೊ ಇವಾಗಾದ್ರೆ ಸೋಮಶೇಖರ್ ಅಣ್ಣ ಅವರ ಶಾಪ್ ವಿಸಿಟ್ ಮಾಡಿದ್ದೀವಿ. ಸೊ ನೋಡೋಣ ಹೆಂಗೆ ಅಣ್ಣ ಅವ್ರ ಎಕ್ಸ್ಪೀರಿಯನ್ಸಸ್, ಲೈಫ್ ಎಕ್ಸ್ಪೀರಿಯನ್ಸಸ್ ಮತ್ತೆ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಹೆಂಗೆ ಹೇಳ್ತಾರೆ ಅಂತ. ಓಕೆ, ಹಾಯ್ ಅಂಕಲ್. ನಿಮ್ಮ ಹೆಸರು ಅಂಕಲ್? ಸೋಮಶೇಖರ್ ಅಂತ. ಓಕೆ, ಸೊ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಬಿಸ್ನೆಸ್? ನಾವು 2008ರಿಂದ ಮಾಡೋಣ ಸರ್. ಅನ್ನಕೋಟೀರ ಅಂತ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ ನಾವು ಹೆಬ್ಬಾಳದಲ್ಲಿ. ಹೆಬ್ಬಾಳದಿಂದ ಮತ್ತೆ 2016 ತನಕ ಹೆಬ್ಬಾಳದಲ್ಲಿದ್ದೆ. ತದನಂತರ ಇಲ್ಲಿ ಬ್ಯಾಡ್ರಾಯಪುರಕ್ಕೆ ನಾವು 2018ರಲ್ಲಿ ಇಲ್ಲಿಗೆ ಈ ಕಡೆ ಶಿಫ್ಟ್ ಮಾಡಿದ್ವಿ ಸರ್. ಸರ್, ನಾರ್ಮಲ್ ಆಗಿ ನೀವು ಬೆಂಗಳೂರು ವಾಸಿಯೇನಾ ಇಲ್ಲಾಂದ್ರೆ ಬೇರೆ ನಾವು ತುಮಕೂರು ಡಿಸ್ಟಿಕ್ ಮಧುಗಿರಿ ತಾಲೂಕು ಸರ್ ನಮ್ದು. ಮಧುಗಿರಿ ಅಂದ್ರೆ ಪಾಗೋಡ ಹತ್ರ ಆಗುತ್ತಲ್ಲ? ಮಧುಗಿರಿನೇ ಬೇರೆ, ಪಾಗೋಡ ಬೇರೆ. ತುಮಕೂರು ಅದು ನೆಕ್ಸ್ಟ್ ತಾಲೂಕು. ಅದು ಮಧುಗಿರಿ ಅಂದ್ರೆ ನೆಕ್ಸ್ಟ್. ಇದೊಂದು ತಾಲೂಕು ಮಧುಗಿರಿ, ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕು. ಅದರಲ್ಲಿ ತುಮಕೂರು ಮಧುಗಿರಿ ಒಂದು ತಾಲೂಕು. ನೀವು ಅಂದ್ರೆ 2011 ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ ಎಲ್ಲ? ಅಂದ್ರೆ ಹೋಟೆಲ್ ಏನಾ ಫಸ್ಟ್ ಇಂದ? ನಮ್ದೆಲ್ಲ ಟ್ರಾನ್ಸ್ಪೋರ್ಟ್ ಫೀಲ್ಡ್ ಅಲ್ಲಿ ಇದೆ ಸರ್. ಮೊದಲೆಲ್ಲ ಟ್ರಾನ್ಸ್ಪೋರ್ಟ್ ಫೀಲ್ಡ್ ಅಲ್ಲಿ ಇದ್ವು, ಬಸ್ಸು, ಲಾರಿ ಆ ಥರ. ಅದರಿಂದ ನಾವು 2008ರಲ್ಲಿ ಹೋಟೆಲ್ ಬಂದು. ಎಷ್ಟು ಬಿಸ್ನೆಸ್ ಮಾಡಿದ್ದೀರಾ ಸರ್? ನಾವು ಸುಮಾರು ನಮ್ದೊಂದು ಕಾನ್ಸೆಪ್ಟ್ ಸರ್. ಹಳ್ಳಿ ಕಡೆಯಿಂದ ಬಂದವರು ಹಳ್ಳಿ ಸ್ಟೈಲಲ್ಲಿ ಒಂದು ಮಾಡಬೇಕು ಅನ್ನೋದು ಒಂದಿತ್ತು ನಮ್ದು. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಹೆಬ್ಬಾಳದಲ್ಲಿ ಹೋಟ್ಲ್ ಸ್ಟಾರ್ಟ್ ಮಾಡಿ ಸರ್. 22 ಗಂಟೆ ಹೋಟ್ಲ್ ಸರ್. 22 ಗಂಟೆ. ನಾವು ವರ್ಷದಲ್ಲಿ ಒಂದಿನ ರಜೆ ಇಲ್ಲ ನಮ್ದು ಹೋಟ್ಲ್. 2008ರಿಂದ 2016 ತನಕ 8 ವರ್ಷ ಒಂದು ರಜೆನೆ ಮಾಡಿಲ್ಲ ನಾವು. ಅದು 3 ದಸರಾ, 3 ಯುಗಾದಿ. ದಸರಾದಲ್ಲಿ 3 ದಿನ ರಜಾ, ಯುಗಾದಿ ಹಬ್ಬದಲ್ಲಿ 3 ದಿನ ರಜಾ. ಅವಾಗ ಬಿಟ್ರೆ ನಮ್ಮ ರಜೆನೆ ಮಾಡಿಲ್ಲ ಆ 8 ವರ್ಷ. ಸೊ ನಾನು ಇದು ಕಾನ್ಸೆಪ್ಟ್, ಬಿಸ್ನೆಸ್ ಕಾನ್ಸೆಪ್ಟ್ ನಾನು ಮಾರ್ವಾಡಿಯಲ್ಲಿ ನಾನು ಇದು ನೋಡಿದ್ದೀನಿ. ಅಂದ್ರೆ ಮಾರ್ವಾಡಿ ಅವ್ರು ಮಾಡ್ತಾರಲ್ಲ, ಸೊ ಅವ್ರು ಒಂದಿನ ದಿವಸನೂ ರಜಾ ತಗೊಳಲ್ಲ. ಸೊ ಅವರು ರಜಾ ತಗೊಂಡಿದ್ದಾರೆ ಅಂದ್ರೆ ಕಂಪಲ್ಸರಿ ಯಾರೋ ಒಬ್ರು ಇರ್ತಾರೆ ಅಲ್ಲಿ. ಸೊ ಅದೇ ತರನ ಅದು ನಮ್ಮವ್ರೆ ನಾವೇ ಇದ್ವಿ, ಮತ್ತೆ ನನ್ನ ತಮ್ಮವ್ರು ಇದ್ರು, ನಾವು ಇಬ್ರು ಇದ್ವಿ. ಹಾಗಾಗಿ ನಾವಿಬ್ರು ಮೇಂಟೈನ್ ಮಾಡ್ಕೊಂಡಿದ್ವಿ 2008. ಮತ್ತೆ ತದನಂತರ ಇಲ್ಲಿ ಬಂದ್ವಿ. ಇಲ್ಲಿ ಬ್ಯಾಡ್ರಾಯಪುರದಲ್ಲಿ ಮಾಡೋದಾಗಿಂತ ಇಲ್ಲಿ ನಮ್ಮ ಮಿಸ್ಸಸ್ ನಾವು ಇರ್ತೀವಿ. ಮತ್ತೆ ಈಗ 2000 ಈಗ ಮೊನ್ನೆ 2024ರಲ್ಲಿ ಡಿಸೆಂಬರಲ್ಲಿ ಇದು ನಂದಿನಿ ಪಾರ್ಲರ್ ಅಂತ ಇದನ್ನ ಓಪನ್ ಮಾಡಿದ್ವಿ. ಇದು ಬೆಳಿಗ್ಗೆ 5ರಿಂದ ರಾತ್ರಿ 11 ತನಕ ಇರ್ತೀವಿ, ನಾವೇ ಇರ್ತೀವಿ. 5 to 11 ಓಪನ್ ಇರುತ್ತೆ. ಇದು 24 ಅವರ್. ಮತ್ತೆ 24 ಅವರ್ ಇಂಟು ರಜಾನೇ ಇಲ್ಲ ನಂದಿನಿ ಪಾರ್ಲರ್ಗೆ. ಹೌದಾಗ ನಂದಿನಿ ನಾವು ನೋಡಿದೀವಿ. ನಂದಿನಿ ತುಂಬಾ ಒಂದು ಒಳ್ಳೆ ಪ್ರೀಮಿಯಂ ಬ್ರ್ಯಾಂಡ್. ನಾವು ಚಿಕ್ಕವರಿದ್ದಾಗ ನಾನು ನಂದಿನಿ ಹಾಲ್ ಹೇಳ್ತಿದ್ವಿ, ನಂಗೆ ಗೊತ್ತು. ಅದಕ್ಕೆ ನಾನು ನೋಡಿದ ತಕ್ಷಣ ಇಲ್ಲಿಗೆ ಬಂದೆ. ಸೊ ಓಕೆ ಅಂಕಲ್. ಇನ್ನೊಂದು ಅಂಕಲ್, ಸೊ ನೀವು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಲ್ಲ ಹುಡುಗರಿಗೆ, ಅವ್ರಿಗೆ ಏನಂತ ಇದು ಕೊಡ್ತೀರಾ? ಅಂದ್ರೆ ನಿಮ್ ಸಂದೇಶ ಏನು? ನಮ್ಮ ಸಂದೇಶ ಏನಿಲ್ಲ, ನೀಟಾಗಿರ್ಬೇಕು, ಕಸ್ಟಮರ್ಗೆ ಒಳ್ಳೆ ಇದರಲ್ಲಿ ಶುಚಿ ರುಚಿ, ಮತ್ತೆ ಎಲ್ಲದರಲ್ಲೂ ಹೋಟೆಲ್, ಮತ್ತೆ ಇದರಲ್ಲಿ ಬರೋ ಪ್ರಾಫಿಟ್ ಏನಿಲ್ಲ. ಇದೊಂದು ಕೆಲಸ ಮಾಡ್ಬೇಕು. ಯಾವ್ದೋ ಒಂದು ಕೆಲಸ ಬಂದಿದ್ದೀವಿ ಊರಿಂದ, ಬೆಂಗಳೂರಲ್ಲಿ ಯಾವ್ದೋ ಒಂದು ಕೆಲಸ. ಈಗ ನಾವು ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದೀವಿ ಹೋಟ್ಲು. ಇನ್ನು ವಯಸ್ಸಾದ್ಮೇಲೆ ಇರ್ಲಿ ಅಂತ ಹೇಳಿ ಇದು ನಿರಂತರವಾಗಿ ಇರ್ತೈತೆ ನಂದಿನಿ ಪಾರ್ಲರ್ ಅಂತ ಇದನ್ನ ಓಪನ್ ಮಾಡಿದ್ವಿ ಸರ್. ಇನ್ನೊಂದಂದ್ರೆ ಯೂತ್ ಏನ್ ಫೇಸ್ ಮಾಡುತ್ತಂದ್ರೆ ಇನ್ವೆಸ್ಟ್ಮೆಂಟ್ ಗೆ ದುಡ್ಡಿರಲ್ಲ ಅವ್ರ ಕಡೆ. ಸೊ ಅವ್ರಿಗೆ ಏನಂತ ಹೇಳ್ತೀರಾ ನೀವು? ಇನ್ವೆಸ್ಟ್ಮೆಂಟ್ ಗೆ ದುಡ್ಡಿರಲ್ಲ ಅಂದಾಗ ನಾವು ಸ್ಮಾಲ್ ಅಲ್ಲಿ ಮಾಡ್ಕೊಂಡು ತದನಂತರ ಯಾವ ತರ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಸರ್. ಅದ್ರಲ್ಲಿ ನಾವು ಮಾಡ್ಬೇಕು. ನಾವು ಅಷ್ಟು ಬೆಂಗಳೂರಲ್ಲಿ ಬಂದಿದ್ದೀವಿ ಅಂದ್ರೆ ಕೆಲಸ ಮಾಡ್ಬೇಕು. ನೀವೇನ ಕೆಲಸ ಮಾಡಿ, ಏನ್ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲದ್ರಲ್ಲೂ ಅವನು ಉತ್ತಮ ಸ್ಥಿತಿಯಲ್ಲಿ ಇರ್ತಾನೆ ಅಂತ ನನ್ನ ಉದ್ದೇಶ. ಮತ್ತೆ ನಾವು ಬಿಸ್ನೆಸ್ ನೀವು 10,000 ರೂಪಾಯಿ ಹಾಕಿ ಮಾಡಿದ್ರೆ 10,000 ರೂಪಾಯಿ ಪ್ರಾಫಿಟ್ ಇರುತ್ತೆ. ಲಕ್ಷ ಹಾಕಿದ್ರೆ ಲಕ್ಷಕ್ಕೆ ಏನಿರುತ್ತೆ ಅದಿರುತ್ತೆ. ನಾವು ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವೋ ಆ ಇನ್ವೆಸ್ಟ್ಮೆಂಟ್ ಮೇಲೆ ಬಿಸ್ನೆಸ್ ನಡೀತಾ ಇರುತ್ತೆ. ಅದ್ರ ತಕ್ಕನಾಗೆ ನಮ್ದು ಸೇವಿಂಗ್ಸ್ ಮತ್ತೆ ಎಲ್ಲ ಇರುತ್ತೆ ಸರ್. ಅಂದ್ರೆ ಇನ್ನೊಂದು 18 ವರ್ಷ ಆಯ್ತಲ್ಲ, ಅಂದ್ರೆ 8ರಿಂದ ಇವಾಗ 18 ವರ್ಷ ಆಯ್ತು. ಸೊ ನೀವು ಸ್ಟಾರ್ಟಿಂಗು ಎಷ್ಟು ಇನ್ವೆಸ್ಟ್ಮೆಂಟ್ ತಗೊಂಡು ಎಷ್ಟು ದುಡ್ಡಿನಿಂದ ಸ್ಟಾರ್ಟ್ ಮಾಡಿದಿರಾ? ಇವಾಗ ಎಷ್ಟು ಟರ್ನ್ ಓವರ್ ಮಾಡಿದಿರಾ ಅಂದ್ರೆ ನಾನು ಹೇಳ್ತೀನಿ, ಎಷ್ಟು ಟರ್ನ್ ಓವರ್, ಹೋಲ್ ಟರ್ನ್ ಓವರ್, ನೆಟ್ವರ್ಕ್? ಈಗ ಸ್ಟಾರ್ಟಿಂಗ್ ಅಲ್ಲಿ ಹೆಬ್ಬಾಳದಲ್ಲಿ ನಮ್ದು, ಈಗ ನಾವು ಹೋಟೆಲ್ ಸ್ಟಾರ್ಟ್ 2008ರಲ್ಲಿ ಸ್ಟಾರ್ಟ್ ಮಾಡಿದಾಗ ನಾವು ಲಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ವಿ. ಆ ಡಿಪಾರ್ಟ್ಮೆಂಟ್ ನಾವು ಅಲ್ಲಿ ಒಂದು 8 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಹೋಟೆಲ್ ಇನ್ವೆಸ್ಟ್ಮೆಂಟ್ ಮಾಡಿ, ಹೌದು ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡದಾಗಿ ಮಾಡಿದ್ವಿ ನಾವು. ನಮ್ಮಲ್ಲಿ 17 ಜನ ಕೆಲಸ ಮಾಡೋರು. ಹೆಬ್ಬಾಳದಲ್ಲಿ ಅಲ್ಲಿ ಆವಾಗ 2008ರಲ್ಲಿ ನಂದು ರೆಂಟೇ 30,000 ರೂಪೀಸ್ ಇತ್ತು. ನಮ್ದು ದೊಡ್ಡ ಹೋಟ್ಲು 30ಕ್ಕೆ 60 ಇತ್ತು ನಮ್ದು ಹೋಟ್ಲು. ಅವಾಗಲೇ 2000 ನಮ್ಗೆ 17 ಜನ ಕೆಲಸ ಮಾಡೋರು. ಅವಾಗೇನೆ ನಮ್ದು ಒಂದು ದಿನಕ್ಕೆ ಒಂದು 90 kg 100 kg ಅಕ್ಕಿ ಬೇಯಿಸ್ತಾ ಇದ್ವಿ.
12 ವರ್ಷ ಇವಾಗ ಎಷ್ಟಿರ್ಬೋದು ಅದು value? ಇವಾಗ ಇವಾಗ Investment ಈಗ ಎಷ್ಟಿರ್ಬೋದು? ಊಟನ ಇವಾಗ ನಾವು 70 ರೂಪಾಯಿ ಕೊಡ್ತಾ ಇದ್ದೀವಿ. ಅಂದ್ರೆ ನೀವೇ Same. okay. ಸೇಮ್ ಅದ್ರಲ್ಲಿ ನಮ್ದೇನು ಮೇಲೆ ಚೇಂಜೇ ಇಲ್ಲ. Okay. ಇವಾಗ ನಮ್ಮಲ್ಲಿ ಹೋಟ್ಲಲ್ಲಿ ಬಂದ್ರೆ ನಮ್ದೇನ್ ಗೊತ್ತಾ, ಒಂದು ಸಿಸ್ಟಮ್ ಒಂದ್ಸರಿ ಉಪಯೋಗಿಸಿದ ತಟ್ಟೆ ಲೋಟ ಮತ್ತೆ ಏನು ಕೊಡ್ತೀವೋ ಬೋಲು ಎಲ್ಲ ಒಂದ್ಸರಿ ಉಪಯೋಗಿಸಿದ ಮತ್ತೆ ಇನ್ನೊಂದ್ಸರಿ ರಿಪೀಟ್ ಆಗೋದೇ ಇಲ್ಲ ನಮ್ಮ ಹತ್ರ. okay. ಒಂದ್ಸರಿ ಕೊಟ್ಟು ಕಸ್ಟಮರ್ಗೆ ಇನ್ನೊಂದ್ಸರಿ ತೊಳೆದು ಮತ್ತೆ ಬಿಸಿನೀರಲ್ಲೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಮತ್ತೆ ಮುಗೀತು. ನಾವು ಯಾವುದೇ ಕಾರಣಕ್ಕೆ ಅದನ್ನ ಯೂಸ್ ಮಾಡೋದು. ಅಂದ್ರೆ ನಾನು ನೋಡಿದ್ರೆ ಒಂದ್ 2-3 ಬಿಸ್ನೆಸ್ ಮಾಡಿದ್ದೀರಾ. ಬಿಸ್ನೆಸ್ ಅಲ್ಲಿ ಚಾಲೆಂಜ್ ಬಂದ್ರೆ ಹೆಂಗೆ ತಗೋಬೇಕು ಅದನ್ನ? ನಾವು ಚಾಲೆಂಜ್ ಅಂದ್ರೆ ಇವಾಗ ಚೆನ್ನಾಗಿದ್ದೀವಿ, ನಮಗೆ ಶಕ್ತಿ ಮೀರಿ ಮಾಡಿ ಅವ್ರ ಜೊತೆಯಲ್ಲಿ ಎಲ್ಲಾನು ಮತ್ತೆ ನಮ್ಮ ಹುಡುಗರು ಎಲ್ಲಾರು. ಈಗ ನಂದಿನಿ ಪಾರ್ಲರ್ ಮಾಡಿದ್ದೀವಿ. ಇದನ್ನ ಸ್ಥಿತಿ ಏನಿದೆ ಅದನ್ನು ಮುಟ್ಟಬೇಕು ಅನ್ನೋದು. ಈಗ ನಮ್ಮದು ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ, ನಾವೊಂದು 100 ಲೀಟ್ರ್ ಹೊರತಾಯಿತು, 200 ಲೀಟ್ರ್, ಈಗ 500ರಿಂದ 600 ಲೀಟ್ರ್ ಒಂದು ದಿನಕ್ಕೆ ಹಾಲು ಓಡಿಸೋ ಸ್ಥಿತಿ ಬಂದಿದ್ವಿ. ಇದು ಇನ್ನೊಂದು 3-4 ತಿಂಗಳಲ್ಲಿ ಒಂದು 1000 ಲೀಟ್ರ್ ತರ್ತೀನಿ ಅಂತ ಒಂದು ಧ್ಯೇಯ ಇದೆ. ಅದನ್ನು ಮುಟ್ಟೋದು ಅಷ್ಟೇ ನಾವು. ಅದು ಪ್ರಾಫಿಟ್ ಸೆಕೆಂಡ್ರಿ, ಮಾಡೋ ಕೆಲಸನ ಮಾಡಬೇಕು. ಪ್ರಾಫಿಟ್ ಸೆಕೆಂಡ್ರಿ ಮಾಡಿ ಕೆಲಸ ಚೆನ್ನಾಗಿರುತ್ತೆ. ಅದು ನಾವು ಕೆಲಸ ಮಾಡಿದ್ರೆ ಪ್ರಾಫಿಟ್ ನಮ್ಮ ಹಿಂದೆ ಇರುತ್ತೆ. ನಮ್ಮದು ಉದ್ದೇಶ ನಾವು ಕೆಲಸ ಫಸ್ಟ್ ಮಾಡಿದರೆ ನಮ್ಮ ಹಿಂದೆ ಪ್ರಾಫಿಟ್ ಇದ್ದೇ ಇರುತ್ತೆ. ದುಡಿಮೆ ಫಸ್ಟ್ ದುಡಿ, ಆಮೇಲೆ ಲಾಸ್ ಬಂದ್ರೆ ಯಾವಾಗ ಒಂದ್ಸರಿ ಲಾಸ್ ಬಂದಿರುತ್ತೆ, ಲಾಸ್ ಬಂದಿರುತ್ತೆ, ಅದು ಹೆಂಗೆ ಫೇಸ್ ಮಾಡಿದ್ರೆ ಅಂದ್ರೆ ಲೋಯೆಸ್ಟ್ ಸಿಚುವೇಶನ್ ಹೆಂಗೆ ಫೇಸ್ ಮಾಡಿದ್ರೆ ಯಾವ ಥರ ಫೇಸ್ ಮಾಡ್ತೀವಿ ಅಂದರೆ ನಾವು ನಮ್ಮ ಆ ಥರ ಸ್ಥಿತಿ ನಮ್ಗೆ ಬಂದಿಲ್ಲ. ಆ ಥರ ನಿರ್ಮಾಣ ಆಗೋ ತನಕ ನಾವು ಬಿಟ್ಟಿಲ್ಲ. ಲಾಸ್ ಸ್ಥಿತಿಗೆ ನಾವು ತಲುಪಿಲ್ಲ ಅಂದರೆ ನಾವು ಅದನ್ನು ಏನು ಮಾಡಬೇಕು, ನಾಳೆ ಯಾವ ಥರ ಅಂತ ಒಂದು ಪ್ಲಾನಲ್ಲಿ ಏನೇ ಬಂದಿದ್ದೀವಿ. ಆ ಒಂದು ಇದಕ್ಕಾಗಿ ನಮ್ಮಲ್ಲಿ ಬಿಸ್ನೆಸ್ಸಲ್ಲಿ ನಾನು ಏನು ಲಾಸ್ ಕಂಡಿಲ್ಲ. ಪ್ಲಾನ್ ಇದ್ರೆ ಲಾಸ್ ಆಗಲ್ಲ. ಒಂದು ಯೋಜನೆ ಇದೆ. ಕ್ಯಾಲಿಬ್ರೇಷನ್ ಇದ್ರೆ ಲಾಸ್ ಬರಲ್ಲ, ಆ ಲಾಸ್ ಫೇಸ್ ಮಾಡಲ್ಲ. ಇಲ್ಲಾಂದ್ರೆ ಸೀರಿಯಸ್ ಅನ್ಸೀರಿಯಸ್ ಆಗಿ ಲಾಸ್ ಮಾಡೋದು. ಏನು ಮಾಡ್ತಾರೆ ನೋಡಿದ್ರಲ್ಲ ಸೋಮಶೇಖರ ಅಂಕಲವರು ಎಷ್ಟು ಕಷ್ಟ ಬಿಟ್ಟಿದ್ದಾರೆ ಅಂತ. ಅಲ್ಲಿ ನಾವು ಏನು ತಗೋಬೇಕು ಅಂದರೆ ಅಂಕಲ್ ಅವ್ರಿಗೆ ಲಾಸ್ ಎಕ್ಸ್ಪೀರಿಯನ್ಸ್ ಅವರು ಒಂದು ಹೇಳಿದ್ದಾರೆ. ಲಾಸ್ ಏನು ಅಂದರೆ ಲಾಸ್ ಹೆಂಗೆ ಫೇಸ್ ಮಾಡಬೇಕು ಅಂತ. ಸೊ ಒಂದು ಪ್ಲ್ಯಾನ್ ಇದ್ದರೆ ಲಾಸ್ ಬರೋದು ತುಂಬ ಚಾನ್ಸ್ ಕಡಿಮೆ ಇರುತ್ತೆ. ಹಾಗೆ ಹೋದರೆ ಬಿಸ್ನೆಸ್ ಒಳ್ಳೆ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ ಸೋಮಶೇಖರ. ಥ್ಯಾಂಕ್ ಯು ಅಂತ.